ಇವತ್ತು ನಮ್ಮ ಕನ್ನಡ ಚಿತ್ರರಂಗ ಒಂದು ಕರಾಳ ದಿನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಚಿತ್ರರಂಗದ ಆಸ್ತಿ, ಚಿತ್ರರಂಗದ ಒಂದು ದೊಡ್ಡ ಗರಡಗಂಬ ಅಂತ ಹೇಳಿ ತಪ್ಪಾಗೋದು. ಅಂಥ ಒಂದು ದೊಡ್ಡ ಮಹಾನ್ ವ್ಯಕ್ತಿ ದ್ವಾರಕೀಶ್ವರು ನಾವು ಕಳ್ಕೊಂಡಿದ್ದೀವಿ. ನಮ್ಮೆಲ್ಲರಿಗೂ, ನಮಗೂ ನಿಮಗೂ, ಮಾಧ್ಯಮದವರಿಗೂ ಎಲ್ಲರಿಗೂ ನೋವಾಗಿದೆ. ಚಿತ್ರರಂಗದಲ್ಲ, ಕನ್ನಡ ರಾಜ್ಯಾದ್ಯಂತ ಎಲ್ಲ ಜನಗಳಿಗೂ ಅವ್ರು ಕೊಟ್ಟಿರೋಂಥ ಕೊಡುಗೆನ ಭಾಳ ಅಪಾರವಾದದ್ದು. ಅವರು ನಾಟ್ ಓನ್ಲಿ ನಟ ಅಲ್ಲ, ನಿರ್ಮಾಪಕ, ನಿರ್ದೇಶಕ, ವಿತರಕ ಹಾಗೂ ಎಲ್ಲ ಚಿತ್ರರಂಗದ ಎಲ್ಲ ಆಗುವವುಗಳನ್ನ ಬಲ್ಲುವಂಥದ್ದು ಒಳ್ಳೆ ದೊಡ್ಡ ನಟ. ಅವರು ಚಿತ್ರರಂಗದ ಬಗ್ಗೆ ಭಾಳ ವ್ಯಾಮೋಹ ಇತ್ತು. ಕನ್ನಡ ಚಿತ್ರರಂಗ ಹೆಂಗಿದೆ, ಯಾವ ಥರ ಇದೆ ಅಂತ ಹೇಳುವಂಥ ವ್ಯಕ್ತಿ ಇವತ್ತು ನಮ್ಮೊಂದಿಗಿಲ್ಲ. ಅವರ ಸಲಹೆ ಸೂಚನೆಗಳು ಆವಾಗಿದ್ದಾಗೆ ನಮಗೆ ವಾಣಿಜ್ಯ ಮಂಡಳಿ ಯಾರೇ ಅಧ್ಯಕ್ಷರಾಗಲಿ, ಯಾವುದೇ ಪದಾಧಿಕಾರಿ, ನಿರ್ಮಾಪಕ ಸಂಘ ಆಗಲಿ, ವಾಣಿಜ್ಯ ಮಂಡಳಿ ಆಗಿರ್ಬೋದು, ಯಾವತ್ತೂ ಯಾವಾಗಲೂ ಅವರು ಗೌರವ ಕೊಟ್ಟು ಆ ವಾಣಿಜ್ಯ ಮಂಡಳಿ ಸ್ಥಾನಕ್ಕೆ, ಮಾನಕ್ಕೆ ರಾಜ್ಕುಮಾರ್ ಕಾಲದಿಂದನೂ ಏನು ನಡ್ಕೊಂಬಂದಿದ್ದ ಅದನ್ನೇ ಅವ್ರು ನಡ್ಕೊಂಬಂದು ನಮಗೆಲ್ಲ ಆದರ್ಶ ಪ್ರಿಯರಾಗಿದ್ದರು. ನಮ್ಮ ಆದರ್ಶಗಳನ್ನು ಹೇಳ್ಕೊತ ವ್ಯಕ್ತಿಗೆ ಇವತ್ತು ನಮ್ಮ ನಗರ ದೂರ ಆಗಿದ್ದಾರೆ. ಚಿತ್ರರಂಗ ಇದಕ್ಕೆ ತುಂಬ ಅಭಾರಿಯಾಗಿ ನಾವೆಲ್ಲರೂ ಆ ದುಃಖ ತಪ್ತರಲ್ಲಿ ಭಾಗಿಗಳಾಗಿ ಚಿತ್ರರಂಗ, ನಾನು ಖಂಡಿತವಾಗಲೂ ನಾವು ಎಂಟೈರ್ ಚಿತ್ರರಂಗ, ನಾನು ಈಗಾಗಲೇ ಚರ್ಚೆ ನಡೀತಾ ಇದೆ ನಮ್ಮೆಲ್ಲ ಸಮ್ಮುಖದಲ್ಲಿ, ಹಿರಿಯರ ಸಮ್ಮುಖದಲ್ಲಿ ಚರ್ಚೆ ಮಾಡಿ ನಾವೇನು ಚಿತ್ರರಂಗಕ್ಕೆ ನಾವೇನು ಬಂದ್ ಮಾಡಬೇಕು ಅಂತ ಕೇಳೋ ಅವಶ್ಯಕತೆ ನಾವಿಲ್ಲ ಅನ್ಸುತ್ತೆ. ಯಾಕಂದ್ರೆ ಅವ್ರು ಕೊಟ್ಟಿರೋ ಕೊಡುಗೆ ಭಾಳ ಅಪಾರವಾದದ್ದು. ಇದು ವಾಲಂಟ್ರಿಯಾಗಿ ಚಿತ್ರರಂಗ ಬಂದ್ ಮಾಡೋಂಥ ವಿಚಾರ ಇದೆ. ಅದರಿಂದ ನಾನು ವಾಲಂಟ್ರಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ನಾನು ವಾಣಿಜ್ಯ ಮಂಡಳಿಯ ಪದಾಧಿಕಾರಿಯಾಗಿ, ಅಧ್ಯಕ್ಷನಾಗಿ ನಾನು ಒಂದು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಚಿತ್ರರಂಗದ ದೊಡ್ಡ ಆದರ್ಶ ಪ್ರಿಯ ಎರಡು ನಮ್ಮ ಕಣ್ಣುಗಳು ಅವರು ನಮ್ಮ ನಗರಿ ದೂರ ಆಗಿದ್ದಾರೆ. ಅವ್ರಿಗೆ ಗೌರವಪೂರ್ವಕವಾಗಿ ನಾಳೆ ನಾವು ಚಿತ್ರರಂಗ ಒಂದಿನ ಸಾಂಕೇತಿಕವಾಗಿ ಬಂದ್ ಮಾಡೋದ್ರ ಮೂಲಕ ನಾವು ಚಿತ್ರಮಂದಿರ ಇರ್ಬೋದು, ನಮ್ಮ ಶೂಟಿಂಗ್ಗಳಿರ್ಬೋದು, ಅದು ಇನ್ನೇ ಅದು ತೊಂದರೆ ಆಗಿದೆ. ಯಾರು ತೊಂದರೆ ಆಗದ ರೀತಿಯಲ್ಲಿ ಏನು ಶೂಟಿಂಗ್ ಎಲ್ಲ ಚಿತ್ರಮಂದಿರ ಆದರೆ ಚಿತ್ರಮಂದಿರಗಳು ಅವರು ಬಂಧಿಸಿದ್ರೆ ನಾವು ಫೋರ್ಸ್ ಮಾಡಿ ಯಾವುದು ಹೇಳೋವಂಥ ವಿಚಾರ ಯಾವುದೂ ಇಲ್ಲ. ಇದರಲ್ಲಿ ಅವರು ಎಲ್ಲರೂ ಆಸ್ತಿ. ಅವರು ಅಂಥ ಒಂದು ದೊಡ್ಡ ವ್ಯಕ್ತಿ ಕಳ್ಕೊಂಡಿರೋದ್ರಿಂದ ನಾವು ವಾಲಂಟಿಯರ್ ಕೇಳ್ಕೊಂತೀವಿ. ಯಾರೋ ವಾಲಂಟಿಯರ್ ಚಿತ್ರಮಂದಿರಕ್ಕೆ ಮತ್ತು ವಾಲಂಟಿಯರ್ ಎಲ್ಲರೂ ಶೂಟಿಂಗಿಗೆ ತೊಂದರೆ ಆಗದ ರೀತಿಯಲ್ಲಿ ಹೊರಗಡೆ ಯಾವುದೇ ತೊಂದರೆ ಇಲ್ಲದಂಗೆ ನಾವು ವಾಣಿಜ್ಯ ಮಂಡಳಿ ಕೂಡ ನಾವು ನಾಳೆ ರಜಾ ಘೋಷಣೆ ಮಾಡ್ತಾ ಇದ್ದೀವಿ. ನಾವು ಘೋಷಣೆ ಮಾಡಿ ಅವ್ರಿಗೆ ಗೌರವ ತೋರಿಸುವಂಥ ಕಾರ್ಯಕ್ರಮನ ಮಾಡಬೇಕು. ಈಗ ತಾನೇ ಮುಖ್ಯಮಂತ್ರಿಗಳಿಂದ ಕೂಡ ನಮಗೆ ಒಂದು ಕರೆ ಬಂದಿತ್ತು, ತಮ್ಮದು ಏನು ರೂಪುರೇಷೆಗಳೇನು ಯಾವ ಥರ ಮಾಡ್ತಾರಂತ. ಸರ್ಕಾರಿ ಪ್ರೋಟೋಕಾಲ್ ಪ್ರಕಾರ DPRಗೆ ಮೆಸೇಜ್ ಕೊಟ್ಟಿದ್ದೀವಿ. ಅವರು ಏನು ಪ್ರೋಗ್ರಾಮ್ ಲೀಸ್ಟ್ಗಳನ್ನ ಇನ್ನೊಂದು 15 ನಿಮಿಷದಲ್ಲಿ ಇನ್ಫಾರ್ಮೇಷನ್ ಡೈರೆಕ್ಟ್ರಿಗೆ ಮಾತಾಡಿದೆ, ಸೆಕ್ರೆಟರಿ ಕೂಡ ಮಾತಾಡಿದೆ. ನಾನೀಗ ಅವರ ರೂಪುರೇಷೆ ಏನು ಮಾಡಬೇಕು, ಯಾವ ಥರ ನಡೆಸಬೇಕು, ಅವ್ರ ಅಂತ್ಯಕ್ರಿಯೆ ಭಾಳ ಅರ್ಥಪೂರ್ಣವಾದ ಅಂತ್ಯಕ್ರಿಯೆ ಮಾಡಬೇಕು. ಯಾಕಂದರೆ ನಮ್ಮಲ್ಲೇ ಇವತ್ತು ಒಂದು ದೊಡ್ಡ ವ್ಯಕ್ತಿ ಅಂದರೆ ಅದಕ್ಕೆ ಬೆಲೆ ಕಟ್ಟಲಾಗ ದೊಡ್ಡ ವ್ಯಕ್ತಿ ಇವತ್ತು ಇಲ್ಲ ನಮ್ಮಲ್ಲಾಗಲಿ. ಅವರು ಗೌರವ ಸೂಚನೆ ನಮ್ಮ ಆದ್ಯ ಕರ್ತವ್ಯ, ನಮ್ಮ ನಮ್ಮ ಇದು ಕೂಡ ಹೌದು, ಜವಾಬ್ದಾರಿ ಕೂಡ ಹೌದು. ಆ ಜವಾಬ್ದಾರಿ ನಾವೆಲ್ಲ ವಾಣಿಜ್ಯ ಮಂಡಳಿ ಪದಾಧಿಕಾರಿಗಳು, ಮಾಜಿ ಅಧ್ಯಕ್ಷಗಳು ಎಲ್ಲರೂ ಸಂಪೂರ್ಣ ಹೊತ್ಕೊಂಡು ಆ ಕೆಲಸ ಮಾಡುವಂಥ ಕೆಲಸ ಮಾಡ್ತೀವಿ. ದ್ವಾರಕೀಶ್ವರ್ ನಮ್ಮಲ್ಲಿಲ್ಲ. ಅವ್ರು ಕೊಟ್ಟಿರುವಂಥ ಸಿನಿಮಾಗಳ ಹೇಳಕ್ಕೆ ಹೋದರೆ ಮೋರ್ ದೆನ್ 70 to 80 ಪಿಕ್ಚರ್, 50 ಚಿತ್ರಗಳ ಮೇಲೆ ನಾವು ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ದಾರೆ. ನಟನೆ ಅಂತೂ ಅವರು ಬೆಲೆ ಕಟ್ಟಾಗ ಅಷ್ಟು ಎಲ್ಲ ಭಾಷೆಗಳಲ್ಲೂ ಸಿನಿಮಾಗಳನ್ನು ಮಾಡಿದ್ದಾರೆ. ಇವತ್ತು ಸಿನಿಮಾ ಫಾರಿನ್ ಕಂಟ್ರಿನಲ್ಲಿ ಸಿನಿಮಾ ಮಾಡಬೇಕು ಅಂತ ತೋರಿಸ್ಕೊಟ್ಟರೆ ಆ ವ್ಯಕ್ತಿ ಯಾರಂತ ದ್ವಾರಕೀಶ್ ಅವರು. ಸಿಂಗಾಪುರದ ರಾಜಾಕೊಳ್ಳ ಒಂದು ಸಿನಿಮಾ ಫಸ್ಟ್ ಟೈಮ್ ಫಾರಿನ್ ಕಂಟ್ರಿ ಶೂಟಿಂಗ್ ಮಾಡಿದ್ರು. ಅಂಥ ಒಂದು ವ್ಯಕ್ತಿ ಇವತ್ತು ಸಿನಿಮಾದ ಅವರ ರಕ್ತಗತವಾಗಿ ಸಿನಿಮಾ ಇದೆ, ಅವ್ರ ಮನಸ್ಸು ಎಲ್ಲ ರಕ್ತ ಕಣಕಣ ಸಿನಿಮಾ ಇದೆ. ಅಂಥ ವ್ಯಕ್ತಿಗೆ ಗೌರವ ಸೂಚನೆ ಮಾಡೋದು ನಮ್ಮದೇ ಬರೇ ವಾಣಿಜ್ಯ ಮಂಡಳಿ ಜವಾಬ್ದಾರಿ ಅಲ್ಲ. ಮಾಧ್ಯಮದವರಾಗಲಿ, ನಮ್ಮ ಕರ್ನಾಟಕ ಜನ ಆಗಲಿ ಎಲ್ಲರೂ ಅವ್ರನ್ನ ಕಳ್ಕೊಂಡಿದ್ದೀವಿ. ಅವರು ಗೌರವಪೂರ್ವಕವಾಗಿ ನಾವು ಅವ್ರ ಫ್ಯಾಮಿಲಿ ಕೂಡ, ಅವರ ಮಗ ಯೋಗೇಶ್ವರು ಅವ್ರ ಫ್ಯಾಮಿಲಿ ನಾಳೆ ಬರಬೇಕಂತ ಕಾಣುತ್ತೆ. ಅದಕ್ಕೋಸ್ಕರ ಅವರು ಕೂಡ ಅವ್ರ ಆತ್ಮಕ್ಕೆ ಶಾಂತಿಗೆ ಕೊಡಲಿ, ಅವ್ರಿಗೆ ದುಃಖ ತೋರಿಸ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಹೇಳ್ತಾ, ನಾವೆಲ್ಲರೂ ಒಂದಾಗಿ ಮಾಧ್ಯಮದವರು, ಚಿತ್ರರಂಗದವರು, ಸಿನಿಮಾದವರು, ನಿರ್ಮಾಪಕರು, ನಟರು, ವಿತರಕರು, ಒಕ್ಕೂಟದವರು ಕೂಡ ತಮ್ಮ ಶೂಟಿಂಗ್ಗಳಲ್ಲಿ ದೂರ ಇದ್ದರೆ ಏನು ತೊಂದರೆ ಇಲ್ಲ. ತೊಂದರೆ ಆದ ಬಗ್ಗೆ ಯಾವುದೇ ರೀತಿ ಇದಾಗದೆ ಚಿತ್ರಮಂದಿರ ಆದಷ್ಟು ನಾವು ಚಟುವಟಿಕೆಗಳನ್ನು ಬಂದ್ ಮಾಡೋವಂಥ ವ್ಯವಸ್ಥೆ ನಾವು ಮಾಡ್ತಾಯಿದ್ದೀವಿ. ಇದ್ರ ಬಗ್ಗೆ ಚರ್ಚೆನೂ ಕೂಡ ನಡೀತಾ ಇದೆ. ಸರ್, ಈಗ ಶೂಟಿಂಗ್ಗಳು ಅಕಸ್ಮಾತ್ ಹೊರ ಪ್ರದೇಶಗಳ ಶೂಟಿಂಗ್ ಸ್ಟಾರ್ಟ್ ಆಗಿದ್ದಾಗ ಅಂತ ತಮಗೆ ಗೊತ್ತು ಯಾವ ಥರ ಮಾಡಬೇಕು ಅಂತ. ಸ್ಟಾಪ್ ಮಾಡೋದ್ರಿಂದ ಅದರ ಆಗೋ ತೊಂದರೆಗಳು ಮಾಡಿಕೊಂಡು ಅವ್ರಿಗೂ ಅದು ಇಷ್ಟ ಇಲ್ಲ. ಅದು ಚಿತ್ರ ಯಾವಾಗಲೂ ಶೂಟಿಂಗ್ ಮಾಡೋ ಟೈಮಲ್ಲಿ ಸ್ಟಾಪ್ ಮಾಡೋವಂಥದ್ದು, ನಿಲ್ಲಿಸೋವಂಥದ್ದು ಅವ್ರಿಗೆ ಅದು ಇಷ್ಟ ಇಲ್ಲದ ವಿಚಾರ. ದ್ವಾರಕೀಶ್ವರು ಕೂಡ ಅದು ಇಷ್ಟ ಇಲ್ಲ. ಅದನ್ನು ಯಾರಿಗೂ ತೊಂದರೆ ರಿಕ್ವೆಸ್ಟ್ ಮಾಡೋದು, ಎಲ್ಲೇ ಯಾವುದೇ ಥರ ತೊಂದರೆಗಳಾಗದೆ ನಾವಾಗೆ ವಾಲಂಟ್ರಿಯಾಗಿ ಆದಷ್ಟು ಚಿತ್ರ ಚಟುವಟಿಕೆಗಳನ್ನ ಸ್ಟಾಪ್ ಮಾಡಿಕೊಂಡು ಅವರಿಗೆ ಗೌರವ ಸೂಚಿಸಬೇಕು ಅಂತ ನಮ್ಮ ವಾಣಿಜ್ಯ ಮಂಡಳಿ ಪರವಾಗಿ, ನಿರ್ಮಾಪಕ ಸಂಘ ಪರವಾಗಿ, ಇನ್ನೆಲ್ಲ ಚಿತ್ರೋದ್ಯಮ ಪರವಾಗಿ ತಮ್ಮ ಕಳಕಳಿಯಿಂದ ಕೇಳ್ಕೊತಾ ಇದ್ದಾರೆ. ಖಂಡಿತವಾಗ್ಲೂ ಮನವಿ ಅಲ್ಲ, ಸರ್ಕಾರ ಜವಾಬ್ದಾರಿ ಕೂಡ ಇದೆ. ಅದು ಅವರು ನಮ್ಮೊಬ್ಬರದೇ ಆಸ್ತಿ ಅಲ್ಲ, ಇಡೀ ರಾಜ್ಯದ ಆಸ್ತಿ.
ಸರ್ಕಾರ ಕೂಡ ಜವಾಬ್ದಾರಿ ವಾಲಂಟ್ರಿ ಆಗಿ ನನಗೆ ಮುಖ್ಯಮಂತ್ರಿ ಕಾರ್ಯಕ್ರಮದ ಫೋನ್ ಬಂತು, ಅವರು ಆ ಗೌರವ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದೇನು ರೂಪರೇಷೆ ಯಾವ ಟೈಮ್ ನಾಳೆ ಬೆಳಗ್ಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಇಲ್ಲಿಂದ ನಾವು ಶಿಫ್ಟ್ ಮಾಡ್ತೇವೆ, ಇಲ್ಲಿಂದ ಶಿಫ್ಟ್ ಮಾಡ್ಕೊಂಡು ಅಲ್ಲಿ ಅಂತಿಮ ದರ್ಶನ ಮಾಡುವಂಥ ವ್ಯವಸ್ಥೆ ಕೂಡ ಮಾಡ್ತಿದ್ವಿ. ಸಮಯ ಯಾವ ಟೈಮಲ್ಲಿ ಹೇಗೆ ಮಾಡ್ತಾಯಿದೆ ಅನ್ನೋದು ವಿಚಾರನ ನಿಮ್ಮ ಅರ್ಧ ಗಂಟೆಯಲ್ಲಿ ತಿಳಿಸ್ತೀನಿ ಸರ್. ನಾನು ಆಲ್ರೆಡಿ ಸ್ಪೋಕನ್ ಟು ದಿಸ್ ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟು ಕನ್ಸರ್ನ್ಡ್ ಅಫಿಷಿಯಲ್ಸ್ಗೆಲ್ಲ ಮಾತಾಡಿದ್ದೀನಿ. ಅವರು ಚರ್ಚೆ ಮಾಡಿಕೊಂಡು DPRನವ್ರಿಗೂ ತಿಳಿಸಿದ್ದಾರೆ. ಅದೇನು ಮಾಡಬೇಕು, ಯಾವ ಥರ ಮಾಡ್ತೀವಿ, ಅದು ರೂಪರೇಷೆ ನಿಮಗೆ ಒಂದು ಹಾಫ್ ಆನ್ ಅವರ್ ತಿಳಿಸ್ತೀನಿ ಸರ್. ಇಲ್ಲೇ ಇರ್ತೀನಿ ನಾನು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.